ಇವತ್ತಿನ ದಿನ ಪವರ್ ಸ್ಟಾರ್ ಅಪ್ಪು ಟ್ರಸ್ಟ್ ಆಂಧ್ರಪ್ರದೇಶ ಸಹಕಾರ ಸಂಘ ಮತ್ತು ಐವನ್ ಕಂಪ್ಯೂಟರ್ ಸೆಂಟರು ಮತ್ತು ಹ್ಯೂಮನ್ ರೈಟ್ಸ್ ಮಾನವ ಹಕ್ಕು ಹೋರಾಟ ಸಮಿತಿ ಚನ್ನಗಿರಿ ಇವರೆಲ್ಲರ ಸಂಯುಕ್ತ ಆಶ್ರಯದಲ್ಲಿ ಇವತ್ತು ನಾವು ಅಪ್ಪು ಅವರವರ ಪುಣ್ಯ ಸ್ಮರಣೆ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ವಿ. ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಆಗಮಿಸಿರುವಂಥ ನಿಮ್ಮೆಲ್ಲರಿಗೂ ಚಿತ್ರವಾಗಿರ್ತಕ್ಕಂಥ ಸಾಹಿತ್ಯವಾಗಿರ್ತಕ್ಕಂಥ ಶಂಕರಯ್ಯ ತವನಿದಿಯವರೇ ಹಾಗೂ ವೀರಭದ್ರಪ್ಪನವರು ನಿಯೋಜಿತ ಚುಟುಕು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರ್ತಕ್ಕಂಥ ವೀರಭದ್ರಪ್ಪ ಸರ್ವರೇ ಹಾಗೂ ಆತ್ಮೀಯ ಗೆಳೆಯ ಮತ್ತು ವಿಶೇಷವಾಗಿ ಮಂಕುತಿಮ್ಮನ ಕಗ್ಗವನ್ನು ದೇಹಕ್ಕೆ ಕರಗತ ಮಾಡಿಕೊಂಡಿರುವಂಥ ನಾವು ವಿನಯ್ ಕುಮಾರ್ ಅಂತ ಕರಿತೀವಿ. ಅವರು ಅಲ್ಲಿ ಸೌಕಾರ್ ಚಾವಣಿಗೆ ಸೌಕಾರ್ ಅಂತ ಅವರಿಗೆ, ಹಾಗಾಗಿ ನನ್ನ ವಿನಯ್ ಕುಮಾರ್ ಅವರೇ ಅದು ಚಾವಣಿಗೆ ಸೌಕಾರಲ್ಲೇ ಚಾವಣಿಗೆ ಅವರು ವಿನಯ್ ಸೌಕಾರ್ ಅಂತ ಕರೀತಾರೆ. ದಾವಣಗೆರೆ ಅಂತ ಇಲ್ಲಿ ನಾವು ವಿನಯ್ ಕುಮಾರ್ ಅಂತ ಕರಿತೀವಿ, ನಮ್ಮ ಬಾಲ್ಯ ಸ್ನೇಹಿತರು. ಹಾಗೂ ಮತ್ತು ಹ್ಯೂಮನ್ ರೈಟ್ಸ್ನ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ನಾಗರಾಜ್ ಅವರೇ ಅವು ಇವತ್ತಿನ ಹಿರಿಯರಾಗಿ ನಮ್ಮ ಗೌರವವನ್ನು ಸ್ವೀಕರಿಸಿರುವಂಥ ರುದ್ರುಣಿಯವರೇ ಹಾಗೂ ಪಂಚಾಕ್ಷರಿಯವರೇ ಹಾಗೂ ನಮ್ಮ ಕರೆಗೆ ಹೋಗೊಟ್ಟು ಆಗಮಿಸಿರುವಂಥ ನಮ್ಮ ಬಂಧುಗಳು ಶಿವಯೋಗಿ ಹಿರೇಮಠರವರೇ ಮತ್ತು ಜಯರಾಮ್ ಅವರೇ ಹಾಗೂ ರಾಜೇಂದ್ರ ಪ್ರಸಾದ್ ಅವರೇ, ದಾಕ್ಷಾಣಿ ಹಿರೇಮಠಲ್ಲ ಉಮಾದೇವಿ ಹಿರೇಮಠರವರೇ ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಹಾಗೂ ಉಪಾಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಜಯರಾಮ್ ಅವರೇ ಮತ್ತು ನಿಮ್ಮೆಲ್ಲರ ಮತ್ತು ಸಾಹಿತ್ಯ ಕ್ಷೇತ್ರದ ಅಭಿಮನ್ಯು ಥರ ಹೋರಾಟ ಮಾಡತಕ್ಕಂಥ ಅಭಿಮನ್ಯುವನ ಅವತಾರವನ್ನು ಅವತರಿಸಿರ್ತಕ್ಕಂಥ ನಮ್ಮ ಗೆಳೆಯರು ಆತ್ಮೀಯರು ಮಾಂತೇಶ್ ನಿಟ್ಟೂರವರೇ, ಅವರ ಚುಟುಕು ಕವನಗಳು ಮತ್ತು ದಿನ ನೀವು ಬರ್ತಾ ಇರ್ತವೆ. ಈಗಾಗಲೇ ವಿಶ್ವನಾಥ್ ಹೇಳಿದ್ದಾರೆ, ಅವರಿಗೆ ಹಲವಾರು ಪ್ರಶಸ್ತಿಗಳು ಈಗಾಗಲೇ ಲಭಿಸಿದ್ದಾವೆ, ಇನ್ನೂ ಕೂಡ ಅವರಿಗೆ ಲಭಿಸಲಿ ಅಂತ ನನ್ನ ಹಾರೈಕೆ. ಹಾಗೂ ಜಯರಾಮ್ ಸರ್ ಬಂದಿದ್ದಾರೆ, ಅವರು ನಿವೃತ್ತ SBI ಬ್ಯಾಂಕ್ ಮ್ಯಾನೇಜರು. ಸರ್ ಎದ್ದೇಳಿ, ಅವರಿಗೆ ಚೂರು ಎದ್ದೇಳಿ ನೋಡಿ, ಅತ್ಯಂತ ಅಭಿಮಾನದಿಂದ ಆಗಮಿಸಿದ್ದಾರೆ ನಮ್ಮ ಗ್ರಾಮಕ್ಕೆ. ಅವರು ಸಾಹಿತಿಗಳು ಅಂತ ನಿಮಗೆ ಯಾರಿಗಾದ್ರು ಅನಿಸ್ತೈತಾ? ಅವರು ತುಂಬ ಲೆಕ್ಕದವ್ರು, ತಲೆ ತುಂಬ, ಆದರೂ ಕೂಡ ಎಲ್ಲೋ ಒಂದು ಮೂಲೆ ಕಡೆ ಸಾಹಿತ್ಯವನ್ನು ಅಳವಡಿಸ್ಕೊಂಡಿದ್ದಾರೆ. ಇಂಥ ಒಂದು ಸಾಹಿತ್ಯ ಲೋಕವನ್ನು ಅವಕಾಶಿರ್ತಕ್ಕಂಥ ಎಲ್ಲ ನನ್ನ ಬಂಧುಗಳಿಗೆ ಮತ್ತು ಹಿರಿಯರಾಗಿರ್ತಕ್ಕಂಥ ನಮ್ಮ ಚನ್ನಬಸವಣ್ಣವರಿದ್ದಾರೆ. ಅತ್ಯಂತ ಅಮೋಘವಾದಂಥ ಅವರು ಯಾವುದೇ ನಮ್ಮ ಕಾರ್ಯಕ್ರಮದ ಅವರೇ ಪ್ರಾರ್ಥನೆಯನ್ನು ಮಾಡಬೇಕು. ಅವರು ಬಂದು ಚಾಲನೆ ಕೊಟ್ಟರೆ ನಮ್ಮ ಕಾರ್ಯಕ್ರಮ ಆಗ್ತದೆ ಅಂತ ನಮ್ಮ ನುಡಿ ಮತ್ತು ನಮ್ಮ ಆಶಯ. ಅದರಂತೆ ಅವರು ಈ ಕಾರ್ಯಕ್ರಮಕ್ಕೆ ಪ್ರಾರ್ಥನೆಯನ್ನು ಮಾಡಿ ಮತ್ತೊಂದು ಒಳ್ಳೆಯ ಗೀತೆಯನ್ನು ಆಡಿದ್ದಾರೆ ಅವರು, ಭಾವಗೀತೆಯನ್ನು. ಅದು ಎಷ್ಟು ಅರ್ಥಗರ್ಭಿತವಾಗಿದೆ ಅಂತಂದರೆ ನಾವು ನೀವೆಲ್ಲ ಮನೆಗೆ ಯೋಚನೆ ಮಾಡೋಣಂತೆ. ಮತ್ತು ಹ್ಯೂಮನ್ ರೈಟ್ಸಿಂದ ಆಗಮಿಸಿರ್ತಕ್ಕಂಥ ನಮ್ಮ ಆಚಾರ್ಯರು ಬಂದಿದ್ದಾರೆ, ವಸಂತಾಚಾರ್ಯರು, ಬೆಂಗಳೂರಿಂದ ಆಚಾರ್ಯರು, ಅವರೆಲ್ಲರಿಗೂ ಕೂಡ ನಾನು ಧನ್ಯವಾದ ಹೇಳ್ತೀನಿ. ಆಮೇಲೆ ಬೆಳಗೆರೆಯ ಸಹೋದರರು ಮತ್ತು ಕಂಪ್ಯೂಟರ್ ಸೆಂಟ್ರಿನ ತರಬೇತಿ ಕೇಂದ್ರದವರು ಮತ್ತು ಚೇತನ್ ಅವರು ಮತ್ತು ವಿಶ್ವನಾಥ್ ಅವರು, ಎಲ್ಲರಿಗಿಂತ ಬಹುಮುಖ್ಯವಾಗಿ ನನ್ನ ಸ್ನೇಹಿತ ಪತ್ರಕರ್ತರಾಗಿರ್ತಕ್ಕಂಥ ಕುಮಾರ್ ಅವರು ಒಂದು ಸರಿ ಸರ್ ಅಂತಾರೆ, ಒಂದು ಸರಿ ಬಾರಪ್ಪ ಅಂತಾರೆ ಪ್ರೀತಿಯಿಂದ, ಮತ್ತೊಂದು ಸರಿ ಎದಳಪ್ಪ ಇಲ್ಲ ಅಂತಾರೆ. ಈಗ ನನ್ನನ್ನು ಬಡಿದೆಚ್ಚರಿಸಿ ಈ ಒಂದು ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಲಿಕ್ಕೆ ಒಂದು ಎಚ್ಚರಿಕೆ ಗಂಟೆ ನೀಡ್ತಕ್ಕಂಥ ಕುಮಾರ್ ಅವರೇ, ಹಿರಿಯರಾಗಿರ್ತಕ್ಕಂಥ ಮಲ್ಲಮ್ಮವ್ರು ಬಂದಿದ್ದಾರೆ, ಮಲ್ಲಮ್ಮಕ್ಕ ಅಂತ ಕರಿತೀವಿ, ನಮ್ಮ ಅನ್ನಪೂರ್ಣಮ್ಮವ್ರು ಬಂದಿದ್ದಾರೆ, ನಿಜಮ್ಮವ್ರು ಬಂದಿದ್ದಾರೆ, ಸುಧಮ್ಮ ಬಂದಿದ್ದಾರೆ, ಮತ್ತು ಅವ್ರ ತಂಗಿ ಅಮ್ಮಯ್ಯ ಬಂದಿದ್ದಾರೆ, ಎಲ್ಲರಿಗೂ ಕೂಡ ಮತ್ತು ಬೆಟ್ಟದ ಮಲ್ಲೇಶಿ ಬಂದಿದ್ದಾರೆ, ಮತ್ತು ಪ್ರಸನ್ನ ಬಂದಿದ್ದಾರೆ, ಅವರ ಬಳಗ ಬಂದಿದ್ದಾರೆ. ಈಗ ಹೇಳ್ತಾ ಹೋದರೆ ಎಲ್ಲರೂ ವೇದಿಕೆ ಬಂದಿದ್ದಾರೆ. ಮತ್ತು ಪ್ರಧಾನ ಕಾರ್ಯದರ್ಶಿಯಾಗಿ ನಿರ್ವಹಿಸ್ತಕ್ಕಂಥ ನಮ್ಮ ಮಾಲ್ತೇಶ್ವರವರು ಬಂದಿದ್ದಾರೆ. ನಿಮ್ಮೆಲ್ಲರಿಗೂ ಇವತ್ತಿನ ದಿನ ನನ್ನ ವೈಯಕ್ತಿಕವಾಗಿ ಪೂರ್ವಕ ಧನ್ಯವಾದವನ್ನು ಹೇಳ್ತಾ ಒಂದು 4 ನುಡಿಗಳನ್ನು ನಾನು ನಿಮ್ಮೊಂದಿಗೆ ಹಂಚ್ಕೊಳ್ತೀನಿ. ಈಗೆಲ್ಲ ವೇದಿಕೆಯಲ್ಲಿ ಸಮಸ್ತವಾಗಿ ವಿಚಾರವನ್ನು ತಿಳಿಸಿದ್ದಾರೆ. ಜೀವನಕ್ಕೆ ಬೇಕಾಗಿರ್ತಕ್ಕಂಥ ದೈನಂದಿನ ಜೀವನಕ್ಕೆ ಅಗತ್ಯವಾದಂಥ ಎಲ್ಲ ವಿಚಾರಗಳನ್ನು ಕವಿ ವಾಣಿಯ ಮುಖಾಂತರ, ಕವಿತೆಗಳ ಮುಖಾಂತರ, ಅವುಗಳನ್ನು ಚರ್ಚೆ ಮಾಡುವ ಮುಖಾಂತರ, ನಮ್ಮ ವಿನಯ್ ಕುಮಾರ್ ಅವರು ಅತ್ಯಮೂಲ್ಯವಾದಂಥ ನುಡಿಗಳನ್ನೇ ಹೇಳೋ ಮುಖಾಂತರ ನಮ್ಮ ವಂಕಾರಯ್ಯವರು ಹೇಳಿದ್ದಾರೆ, ಮತ್ತು ನಮ್ಮ ವಿಶ್ವನಾಥ್ ಹೇಳಿದ್ದಾರೆ, ನಮ್ಮ ವೀರಭದ್ರಪ್ಪ ಹೇಳಿದ್ದಾರೆ. ನಾವು ಯಾವನ್ನೂ
ಇವತ್ತು ನಾವು ಅಳವಡಿಸ್ಕೊಂಡ್ರೆ ಅವೆಲ್ಲವನ್ನು ನಾವೊಂದು ಮಾನವನಾಗಿ ಬದುಕಲಿಕ್ಕೆ ಒಂದು ಪ್ರಯತ್ನವನ್ನು ಪಡ್ಬೋದಷ್ಟೇ. ಯಾಕಂತಂದರೆ ಶ್ರೀಕೃಷ್ಣ ಪರಮಾತ್ಮ ಯಾರಿಗೆ ಅರ್ಜುನನಿಗೆ ಒಂದು ನುಡಿಯನ್ನು ಹೇಳ್ತಾನೆ. ಏನನ್ನು ಹೇಳ್ತಾನೆ? ವ್ಯಕ್ತಿತ್ವಕ್ಕಿಂತ ವ್ಯಕ್ತಿಯಲ್ಲಿರುವ ಮನಸ್ಸು ದೊಡ್ಡದಿರಬೇಕು. ವ್ಯಕ್ತಿಯನ್ನು ನಂಬಬೇಡ, ವ್ಯಕ್ತಿಯಲ್ಲಿರುವಂಥ ಮನಸ್ಸನ್ನು ನೀನು ನಂಬು. ಆ ಮನಸ್ಸಿನಿಂದ ನೀನು ಚೇತರಿಸಬೇಕಾಗಿರ್ತಕ್ಕಂಥ ಅಗತ್ಯ ಇದೆ ಅಂತ ಅವನು ಕುರುಕ್ಷೇತ್ರದ ಸಂದರ್ಭದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ತಿಳಿಸ್ತಾನೆ. ಹಾಗೆ ಮತ್ತೊಂದು ಹೇಳ್ತಾನೆ, ನೀನು ಸುಳ್ಳಿನಿಂದ ಸಾಮ್ರಾಜ್ಯವನ್ನು ಕಟ್ಟಬಹುದು. ಸುಳ್ಳುಗಳ ಮೇಲೆ ಸುಳ್ಳನ್ನು ಹೇಳ್ತಾ ಹೇಳ್ತಾ ಹೋಗಿ ನೀನು ಇಡೀ ಪ್ರಪಂಚವನ್ನು ಆಳ್ಬೋದು. ಆದರೆ ಅದು ಶಾಶ್ವತವಲ್ಲ, ಅದು ಯಾವತ್ತೂ ಶಾಶ್ವತವಲ್ಲ. ಅದು ನೀನು ಸತ್ಯವನ್ನು ಹೇಳಿದರೆ ನಿನ್ನಿಂದ ಯಾರೂ ಬರೋದಿಲ್ಲ. ಅದು ಬಲವಾದಂಥ ಒಂದು ಭದ್ರ ಬುನಾದಿ ಆಗಿರುತ್ತೆ, ಅದು ಭದ್ರವಾಗಿರುತ್ತೆ. ಅದೇ ನೀನು ಸುಳ್ಳು ಹೇಳ್ಕೊಂತ ಹೋದರೆ ಪ್ರಪಂಚವೇ ನಿನ್ನಿಂದ ಬರ್ತತಿ. ಆದ್ದರಿಂದ ಸುಳ್ಳುಗಾರನಾಗ್ತೀಯೋ ನೀನು ಸತ್ಯವನ್ನು ಹೇಳೋನಾಗ್ತೀಯೋ ಅದು ನಿನಗೆ ಬಿಟ್ಟ ವಿಚಾರ ಅಂತ ಶ್ರೀಕೃಷ್ಣ ಪರಮಾತ್ಮ ಇದು ಕೂಡ ಅರ್ಜುನನಿಗೆ ಹೇಳಿರುವಂಥ ವಿಚಾರ. ಮಾನವೀಯತೆ ಎಲ್ಲದಕ್ಕಿಂತ ದೊಡ್ಡದು ಅನ್ನೋದಕ್ಕೆ ಒಂದು ಸಣ್ಣ ಒಂದು ಕಥೆಯನ್ನು ಹೇಳ್ತಾರೆ. ಇದು ಉತ್ತರಾಖಂಡದಲ್ಲಿ ನಡೆದಿರುವಂಥ ಒಂದು ಕತೆ. ಒಂದು ದಾರಾ ಸಿಂಗ್ ಮತ್ತು ಭಜನ್ ಲಾಲ್ ಅಂತಕ್ಕಂಥ ಇಬ್ಬರು ಸ್ನೇಹಿತರಿರ್ತಾರೆ. ಆ ಭಜನ್ ಲಾಲ್ ದಾರಾ ಸಿಂಗು ಫಿಸಿಕಲ್ ಹ್ಯಾಂಡಿಕ್ಯಾಪ್ಟು, 2 ಕಾಲು ಇರಲ್ಲ, ಸ್ವಲ್ಪ ಒಂದು ಚೂರು ಓಡಾಡೋ ಮಟ್ಟಕ್ಕಿರುತ್ತೆ, ಅದು ಓಡಾಡುವಂಥ ಸ್ಥಿತಿಯಲ್ಲಿ ಇರಲ್ಲ. ಭಜನ್ ಲಾಲ್ ಅಪ್ಪಟ ದೈಹಿಕವಾಗಿರ್ತಕ್ಕಂಥ ಸದೃಢವಾದ ಒಬ್ಬ ವ್ಯಕ್ತಿ. ಅವರಿಬ್ಬರು ಬಾಲ್ಯ ಸ್ನೇಹಿತರು. ಆ ಊರಲ್ಲಿ 1ರಿಂದ 4ನೇ ತರಗತಿಯವರೆಗೆ ಮಾತ್ರ ಶಾಲೆ ಇರ್ತದೆ. ಅವನು ಶಾಲೆ ಬೇಡ, ನನ್ನ ಕೈಲಿ ಆಗಲ್ಲ, ನಾನು ಕಾಲದವನು, ನನಗ್ಯಾಕೆ ಶಿಕ್ಷಣ ಅಂತಂದೇಳಿ ಅವನು ಮನೆಗೆ ಕೂತಿರ್ತಾನೆ. ಆವಾಗ ಆ ಊರಿನಲ್ಲಿರ್ತಕ್ಕಂಥ ಗುರುಗಳು, ನೀನು ಬಾ, ನಿನಗೆ ಮುಂದೆ ಒಳ್ಳೆ ಭವಿಷ್ಯ ಇದೆ, ನಿನ್ನಂಥವರು ಇಲ್ಲಿ ಬರಬೇಕು, ನೀನು ಅಂಗವಿಕಲನಾಗಿದೆಯಾ, ನೀನು ಯಾರನ್ನೂ ನಂಬೇಡ, ನಿನ್ನನ್ನು ನೀನು ನಂಬಬೇಕು, ನಿನ್ನ ಕಾಲಿನಲ್ಲಿ ನೀನು ಬೆಳಿಬೇಕು. ನೀನು ಕಾಲಿಲ್ಲ ಅಂತೀಯ, ಆದರೆ ನಿನ್ನನ್ನು ನೀನು ಬೆಳ್ಕೋಬೇಕು, ಆವಾಗ ನಿನ್ನ ಸಮಾಜ ಎತ್ತು ನೋಡುತ್ತೆ ಅಂತ ಪ್ರೇರಣೆ ನೀಡಿ ನನಗೆ ಕಾಲಿಲ್ಲ ಅಂತ ಅವನು ಹೇಳ್ಕೊಂಡು ಎಷ್ಟು ಹೇಳ್ಕೊಂಡ್ರು ಆವಾಗ ಅವನಿಗೆ ಆ ಗುರುಗಳು ಕೇಳಲ್ಲ. ಆವಾಗ ಭಜನ್ ಲಾಲ್ ಇರ್ತಾನೆ, ಅವನ ಸ್ನೇಹಿತ ಭಜನ್ ಲಾಲ್, ಇವನನ್ನು ನೀನು ದಿನ ಶಾಲೆಗೆ ಕರ್ಕೊಂಡು ಬರುವಂಥ ಕೆಲಸವನ್ನು ನೀನು ಇವತ್ತಿಂದ ಮಾಡಬೇಕು ಅಂತ. ಆವಾಗ ಮನೋಪೂರ್ವಕವಾಗಿ ತನ್ನ ಸ್ನೇಹಿತನನ್ನು ಹೆಗಲ ಮೇಲೆ ಕೂರಿಸ್ಕೊಂಡು ಡೈಲಿ ದಿನನಿತ್ಯ ಶಾಲೆಗೆ ಕರ್ಕೊಂಡು ಬರ್ತಾನೆ. ಹೀಗೆ 1ನೇ ಕ್ಲಾಸ್, 2ನೇ ಕ್ಲಾಸ್, 3ನೇ ಕ್ಲಾಸ್, 4ನೇ ಕ್ಲಾಸ್ ಆಯಿತು. 4ನೇ ಕ್ಲಾಸ್ ನಂತರ ಅವರು ಬೇರೆ ಊರಿಗೆ ಹೋಗೋಕ್ಕಾಗಿರ್ತದೆ. ಇಲ್ಲಿಂದ ಸ್ವಲ್ಪ ಈಗ ನಿಯಾಪುರದಾರ ಅಂತ ಅವನಿಗೆ ಬರ್ತಾರೋ ಹಾಗೆ ಸ್ವಲ್ಪ ದೂರ ಹೋಗಬೇಕಾಗಿರ್ತದೆ. ಅವನು ಅಡ್ಮಿಷನ್ನೇ ಮಾಡಲ್ಲ. ಯಾರು ಭಜನ್ ಇವನು ದಾರಾ ಸಿಂಗ್, ನನಗೆ ಬೇಡ, ಸಾಕು, ವಿದ್ಯೆ ಸಾಕಿಷ್ಟೇ. ಭಜನ್ ಲಾಲ್ ಹೇಳ್ತಾನೆ, ನನ್ನ ಕೊನೆಯ ಉಸಿರಿರೋವರೆಗೂ ನಾನು ನಿನ್ನನ್ನು ಹೊತ್ಕೊಂಡು ಹೋಗ್ತೀನಿ. ನೀನು ಎಲ್ಲಿವರೆಗೆ ಶಿಕ್ಷಣವನ್ನು ಕಲಿತೀಯೋ ಅಲ್ಲಿವರೆಗೆ ನಾನು ನಿನಗೆ ಬೆನ್ನೆಲುಬೆ ಆಗಿ ನಿಲ್ತೀನಿ. ನೀನಲ್ಲ ನಾನು ಅಂತ ತಿಳ್ಕೊಂಡು ಬಾ ಅಂತಂದೇಳಿ ಅವನನ್ನು ಒತ್ಕೊಂಡು ಮತ್ತೆ ಹೋಗ್ತಾನೆ. ಆ ಒತ್ಕೊಂಡು ಹೋಗಲ್ಲ, ಸೈಕಲ್ ಮೇಲೆ ಕರ್ಕೊಂಡು ಹೋಗ್ತಾನೆ. 5ನೇ ಕ್ಲಾಸಿಗೆ ಪಕ್ಕದ ಹಳ್ಳಿ ಸೇರ್ತಾನೆ. 5 ಆಯ್ತು, 6 ಆಯ್ತು. ಅವಾಗ ಒಮ್ಮೆ ಏನಾಗುತ್ತದೆ, ಆ ಊರಿನಲ್ಲಿ ಮಳೆಗಾಲದಲ್ಲಿ ಒಂದು ಸೇತುವೆ ಇರುತ್ತೆ. ಸೇತುವೆ ಮೇಲೆ 4 ಅಡಿ 3 ಅಡಿ ನೀರು ಬರ್ತದೆ. ಇವನು ಸೈಕಲನ್ನು ಕರ್ಕೊಂಡು ಇವನನ್ನು ಹೋಗುವಂಥ ಸ್ಥಿತಿಯಲ್ಲಿ ಇರೋದಿಲ್ಲ. ಆವಾಗ ಹೇಳ್ತಾನೆ, ಈ ಹಳ್ಳ ನಿಲ್ಲೋವರೆಗೂ ನಾನು ಶಾಲೆಗೆ ಬರೋಲ್ಲ, ನೀನು ಬೇಡ ಹೋಗು ಭಜನ್ ಲಾಲ್ ಅಂತ ಭಾಳ ಹೇಳ್ತಾನೆ. ಸೈಕಲ್ ಬೇಡ, ನನ್ನ ಭುಜ ಇದೆ ಅಂತ ಸೈಕಲ್ ಅಲ್ಲೇ ನಿಲ್ಲಿಸ್ಬಿಟ್ಟು ಆ ಭುಜದ ಮೇಲೆ ಒತ್ಕೊಂಡು ಸೀದಾ ಶಾಲೆಗೆ ಹೋಗ್ತಾನೆ. ಶಾಲೆಗೆ ಆ ಹಳ್ಳ ಬಿಡೋವರೆಗೂ ಆ ನೀರಿನಲ್ಲಿ ಒತ್ಕೊಂಡು ಸೀದಾ ಶಾಲೆವರೆಗೆ ಹೋಗ್ತಾನೆ. ಆವಾಗ ಎಲ್ಲರೂ ನೋಡಿ ಹಾಸ್ಯ ಮಾಡ್ತಾನೆ, ನೀವು ಏನೋ ಮರಯ್ಯ ಈ ಥರ ಒತ್ಕೊಂಡ್ಬರ್ತಾನಲ್ಲೇ, ನೀವೇ ಸಣ್ಣ ಹುಡುಗನೇನೋ ಅಂತ ಹಾಸ್ಯ ಮಾಡ್ತಾರೆ. ಆ ಹಾಸ್ಯಕ್ಕೂ ಕೂಡ ಭಜನ್ ಲಾಲ್ ಸ್ನೇಹಿತ ಯಾವತ್ತೂ ಅಂಜಿರಿಯೋದಿಲ್ಲ, ಅವನು ಯಾವತ್ತೂ ನಾಚಿಕೆ ಪಟ್ಕೊಳಲ್ಲ. ನನ್ನ ಸ್ನೇಹಿತ ನನಗೆ ಬೇಕು, ಮಾನವೀಯತೆ ಬೇಕು ಅಂತ ಅವನು ಒತ್ಕೊಂಡು ಹೋಗ್ತಾನೆ. ಆವಾಗ ಅವನು ಹೀಗೆ SLC ಆಯ್ತು, PUC ಆಯ್ತು, ಅವನ ಜೊತೆಗೆ ಇರ್ತಾನೆ. PUC ಆಯ್ತು, ಎಲ್ಲ ಆಯ್ತು, ಡಿಗ್ರಿ ಆಯ್ತು. ಆದರೆ ಭಜನ್ ಲಾಲನಿಗೆ ಅವನ ಮನೆಯ ಆರ್ಥಿಕ ಪರಿಸ್ಥಿತಿಯಿಂದ SLC ದಾಟಿದ ನಂತರ ಓದಲಿಕ್ಕೆ ಆಗಲಿಲ್ಲ. ಆದರೆ ಅವನು ಹೇಳಿದ್ದೇನೋ, ನಾನು ಬಿಟ್ಟರು ನೀನು ಬಿಡಬೇಡ ಅಂತಂದೇಳಿ ಆ ದಾರಾ ಸಿಂಗಿಗೆ ಹೇಳ್ತಾನೆ. ದಾರಾ ಸಿಂಗ್ ಹೋಗ್ತಾನೆ, ಡಿಗ್ರಿ ಆಗುತ್ತೆ.
ಡಿಗ್ರಿ ಆಗಿ ಯಾವುದೋ ಒಂದು ಎಕ್ಸಾಮ್ ತಗೋತಾನೆ, ಒಳ್ಳೆ ಪೋಸ್ಟ್ನಲ್ಲಿ ಅವನಿಗೆ ಸರ್ಕಾರಿ ನೌಕರಿ ಸಿಗುತ್ತೆ. ಅವನು ಉತ್ತಮವಾಗಿ ಒಬ್ಬಳೆ ತಾಯಿ ಇರ್ತಾಳೆ, ಕರ್ಕೊಂಡು ಹೋಗಿ ಅಲ್ಲಿರ್ತಾನೆ. ಭಾಳ ದಿನಗಳ ನಂತರ ಈ ಕಡೆ ಅವನು ಬರೋದು ಹೋಗೋದಿರ್ತದೆ, ಊರಿಗೆ ಬಂದಿರಲ್ಲ. ಭಾಳ ಬಡತನ ಯಾರು ಭಜನ್ ಲಾಲಿಗೆ ಕಾಡ್ತಾ ಇರ್ತದೆ. ಅವನಿಗೆ 2 ಮಕ್ಕಳಾಗ್ಬಿಡ್ತವೆ, ಮದುವೆ ಆಗ್ಬಿಡ್ತೈತಿ, ಹೆಣ್ಮಕ್ಳಾಗ್ತವೆ. ಆ ಮಕ್ಕಳು ಓದ್ಸೋಕ್ಕೂ ದುಡ್ಡು ಇರೋಲ್ಲ. ಭಾಳ ಕಷ್ಟಪಟ್ಟು ಅವನು ಜೀವನ ಮಾಡ್ತಿರ್ತಾನೆ. ಒಂದು ದಿನ ಈ ದಾರಾ ಸಿಂಗ್ ಊರಿಗೆ ಬರ್ತಾನೆ. ಭಾಳ ದಿನ ಆಯ್ತು ನೋಡೋಣ ಅಂತಂದೇಳಿ ಅವರ ಡಿಪಾರ್ಟ್ಮೆಂಟಿಂದ ಒಂದು ಕಾರ್ ತೊಗೊಂಡು ಊರಿಗೆ ಬರ್ತಾನೆ. ಆ ಭಜನ್ ಲಾಲನ ಮನೆಯ ವಾತಾವರಣ ನೋಡಿ ಭಾಳ ಕಣ್ಣೀರು ಅವನಿಗೆ ಬಂದ್ಬಿಡ್ತದೆ. ಇವನ ಜೀವನವನ್ನು ತ್ಯಾಗ ಮಾಡಿ ನನ್ನ ಓದಿಸಿರ್ತಕ್ಕಂಥವ್ರಿಗೆ ಈ ಪರಿಸ್ಥಿತಿಗೆ ನಾನೇ ಕಾರಣನಾಗುತ್ತೇನಲ್ಲ ಅಂತ ಆ ಅಂಗವಿಕಲನಾಗಿರ್ತಕ್ಕಂಥ 2 ಕಾಲಿಲ್ದಿರ್ತಕ್ಕಂಥವನು ಮರುಗುತ್ತಾನೆ. ಆವಾಗ ಹೇಳ್ತಾನೆ, ನಿನ್ನ ಮಕ್ಕಳನ್ನು ನಾನು ಇವತ್ತು ದತ್ತು ತಗೊತಾ ಇದ್ದೀನಿ, ಇವು ನಿನ್ನ ಮಕ್ಕಳಲ್ಲ, ನನ್ನ ಮಕ್ಕಳು ಅಂತಂದೇಳಿ ಹಂಗೆ ಕಾರ್ಯಕ್ರಮ ಸೀದಾ ಅವ್ರ ಮನೆಗೆ ಕರ್ಕೊಂಡು ಹೋಗ್ತಾನೆ. ಅವ್ರನ್ನ ಕರ್ಕೊಂಡೋಗಿ ಓದಿಸಿ ಅವ್ರಿಗೆ ನೌಕರಿ ಕೊಡಿಸ್ತಾನೆ. ಆವಾಗ ಇವನು ಮದುವೆ ಆಗಲ್ಲ. ತನಗೆ ಏನು ಬಂದಿರ್ತತಿ ತನ್ನ ಪಾಲಿನ ಆಸ್ತಿ ಪಾಸ್ತಿ ಎಲ್ಲವನ್ನ ಭಜನ್ ಲಾಲಿಗೆ ಬರೆದಿರ್ತಾನೆ. ಗೊತ್ತಿರೋದು ಅವ್ರ ಅಮ್ಮನ ಕರ್ಕೊಂಡು ಇಲ್ಲಿ ಬಂದಿರ್ತಾನೆ. ಕೊನೆಗೆ ಯಾವುದೋ ಒಂದು ಸಮಯ ಬಂದಾಗ ಅಂಗವಿಕಲನಿಗೆ ಒಂದು ಸಾಯುವಂಥ ಪರಿಸ್ಥಿತಿ ಬರೋದು. ಆವಾಗ ತನ್ನ ತಾಯಿನೂ ಸತ್ತಿರ್ತಾನೆ, ಎಲ್ಲ ಸತ್ತಿರ್ತಾನೆ. ಉಳಿದಿರ್ತಕ್ಕಂಥ ಗೆಳೆಯನಿಗೆ ಕರೆಸಿ ಆ ವಿಲ್ಲನ್ನು ಲಾಯರ್ ಮುಂದೆ ಓದಿಸ್ತಾನೆ. ಆವಾಗ ಈ ಭಜನ್ ಲಾಲಿಗೆ ಕಣ್ಣೀರು ಗಳಗಳ ಅಂತ ಹತ್ತು ಬಿಡ್ತಾನೆ. ನನ್ನ ತ್ಯಾಗಕ್ಕೆ ನೀನು ಎಂಥ ಒಂದು ಕೊಟ್ಟುಬಿಟ್ಟೆ, ನನಗಿಂತ ನೀನೇ ದೊಡ್ಡವನು ಅಂತ ಹೇಳಿ ಆ ಅಂಗವಿಕಲನಾಗಿರ್ತಕ್ಕಂಥವನಿಗೆ ಅಪ್ಪಿಕೊಂಡು ಮಾಡ್ತಾರೆ. ಅವರಿಬ್ಬರ ಪ್ರೀತಿಯ ಸಂಕೇತವಾಗಿ, ಗೆಳೆತನ ಸಂಕೇತವಾಗಿ ಊರು ಭಾಗದಲ್ಲಿ ಅವರಿಬ್ಬರು ಭಾವಚಿತ್ರ ಹಾಕಿ ಮೆರವಣಿಗೆ ಮಾಡ್ತಾರೆ ಅವರಿಗೆ. ಆದರೆ ಬಹುದಿನ ಆ ದಾರಾ ಸಿಂಗ್ ಉಳಿಯಲ್ಲ, ಸತ್ತು ಹೋಗ್ತಾನೆ. ಅವನೆಲ್ಲ ಆಸ್ತಿ ಪಾಸ್ತಿಗಳಿಗೆ ವಾಸುದಾರನಾಗಿ ಭಜನ್ ಲಾಲ್ ನೆರವೇರಿಸ್ಕೊಂಡು ಹೋಗ್ತಾನೆ. 1 ವರ್ಷಕ್ಕೆ ಒಮ್ಮೆ ಅವನು ಹುಟ್ಟಿದ ದಿನಾಂಕದಂದು, ಅವನು ಸತ್ತ ದಿನಾಂಕದಂದು 2 ದಿನಗಳನ್ನು ವಿಶೇಷವಾಗಿ ಆಚರಣೆ ಮಾಡಿ ಆ ಊರಿಗೆಲ್ಲ ಹಬ್ಬ ಮಾಡ್ತಾನೆ ಅವನ ಹೆಸರಿನಲ್ಲಿ. ಅದು ಮಾನವೀಯತೆಯ ಮೌಲ್ಯಗಳನ್ನು ಬೆಳೆದಂಥ ಒಂದು ಸ್ನೇಹತ್ವದಲ್ಲಿ ಮಾನವೀಯತೆ ಬೆಳೆದಂಥ ಒಂದು ಸಣ್ಣ ಕಥೆಯನ್ನು ಯಾಕೆ ಹೇಳಿದೆ ಅಂತಂದರೆ, ಇವತ್ತು ಯಾರಿಗೆಲ್ಲ ಹೇಳಿದ್ದಾರೆ, ಯಾರೂ ದೊಡ್ಡವರಲ್ಲ, ಯಾವ ಜಾತಿ, ಅವರಿಬ್ಬರು ಬೇರೆ ಜಾತಿ ಅಂಗವಿಕಲರಾಗಿದ್ದಾರೆ. ಅವರಿಬ್ಬರು ದೈಹಿಕವಾಗಿರ್ತಕ್ಕಂಥ ಸಾಮರ್ಥ್ಯಕ್ಕೆ, ಸಾಧನೆ ಮಾಡಲಿಕ್ಕೆ ದೈಹಿಕವಾದಂಥ ಅಂಗವಿಕಲಕ್ಕೆ ಯಾವ ಕಾರಣನಲ್ಲ. ಅದಕ್ಕೆ ಹೇಳಿದ್ದು ವ್ಯಕ್ತಿಗಿಂತ ಮನಸ್ಸು ಮುಖ್ಯ ಅಂತಕ್ಕಂಥ ಮಾತನ್ನು ಇಲ್ಲಿ ಒತ್ತಿ ಹೇಳ್ತೇನೆ. ಮನಸ್ಸಿದ್ದರೆ ನೀವೆಲ್ಲ ಸಾಧನೆಯನ್ನು ಮಾಡಬಹುದು ಅಂತಕ್ಕಂಥ ಮಾತನ್ನು ನಾನು ಇಲ್ಲಿ ಒತ್ತಿ ಹೇಳ್ತಾ ಇದ್ದೀನಿ. ಇದು ಒಂದು ನಿದರ್ಶನ ಇದೆ. ಈ ಒಂದು ಕಥೆಯನ್ನು ನೀವು ಜೀವನದಲ್ಲಿ